ಈಗ ಈಗ ನವಂಬರ್ಗೆ ಕ್ರಾಂತಿ ಇದೆ. ನವಂಬರ್ ಎಷ್ಟನೇ ತಾರೀಕು? 21. ನಾನೇನು ಹೇಳಿದೆ? ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದರೆ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್? ಏನು ಜ್ಯೋತಿಷ್ಯನ? ಹೋಗಿ ಅಶೋಕ್ನ ಹತ್ರ ಕೇಳ್ತೀನಿ ಅಂತ. ನನ್ನ ಹತ್ರನೇ ಕೇಳಬೇಕ್ರಿ ಅವರು, ನನ್ನ ಹತ್ರನೇ ಕೇಳಬೇಕು, ಬಿ ಜೆ ಪಿ ಹತ್ರನೇ ಕೇಳಬೇಕು. ನಾನು ಹೇಳಿದ್ದು ಇವಾಗ ನಿಜ ಆಯ್ತಾ ಸುಳ್ಳಾಯ್ತಾ? ಅಲ್ಲ, ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ. ಈಗ ಅಶೋಕ ಒಬ್ಬ ಹೇಳ್ತಾನೆ, ಹಾಗೆ ಬಿ ಜೆ ಪಿಯವ್ರು ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಈಗ ನಾನು ಹೇಳಿದ್ದು ನಿಜಾನ ಸುಳ್ಳು ಹೇಳಿ, ಹೇಳಿ. ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೇಳಿ, ಈ ನವಂಬರಲ್ಲಿ ಏನು ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಧೈರ್ಯ ಇದ್ದರೆ ಹೇಳಿ, ದಮ್ ಇದ್ದರೆ ಹೇಳಿ, ಯಾರಾದರೂ ಹೇಳಿ. ಕಾಂಗ್ರೆಸ್ ಲೀಡರ್ಗಳಿದಾರಲ್ಲ, ದಮ್ಮಿದ್ದು ಸವಾಲು ಹಾಕ್ಲಿ ನನಗೆ. ಯಾವುದೇ ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಕಂಟಿನ್ಯೂ ಅಂತೇಳಿ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಇಬ್ಬರು ಹೇಳಿದ್ರೆ ಸಾಕು. ನಿಮ್ಗೆ ಇನ್ಯಾರ್ದು ಅವಶ್ಯಕತೆನೇ ಇಲ್ಲ. ಮರಿ ಖರ್ಗೆನೂ ಬೇಡ, ಕಿರಿ ಖರ್ಗೆನೂ ಬೇಡ, ಯಾರು ಬೇಡ ನಮಗೆ. ದೊಡ್ಡ ಖರ್ಗೆ, ಇಲ್ಲಿ ಡಿ ಕೆ, ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ. ಇಂಪಾರ್ಟೆಂಟು, ಸಿದ್ದರಾಮಯ್ಯನ ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ, ನೋಡೋಣ, ಮುಗಿದೋಯ್ತು. ಬಿ ಜೆ ಪಿಯವ್ರು ಗಪ್ ಚಿಪ್. ಯಾರ ನಮ್ಗೇನ, ಅದು ಯಾರಾದ್ರೇನು ನಮಗೆ ಅದೇನೋ ಹೇಳ್ತಾರಲ್ಲ, ಗಾದೆ ಹೇಳ್ಬೋದಾ, ಹೆಣ ವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು, ನಮ್ಗೆ ಎಲ್ಲ ಒಂದೇ. ಯಾರಾದರೂ ಇವರಿಬ್ಬರಲ್ಲಿ ಯಾರಾದ್ರೂ ಮನೆ ಆಳ ಕೆಲಸ ಮಾಡೋದನ್ನು ಬಿಡಲ್ಲ ಇವರು, ಕಾಂಗ್ರೆಸ್ ಅವರು ಲೂಟಿ ಹೊಡೆಯೋದನ್ನು ಬಿಡಲ್ಲ. ಅದಕ್ಕೆ ಯಾರಾದರೂ ನಮಗೇನು, ನಮ್ಗೆ ಪ್ರಶ್ನೆ ಇಲ್ಲ. ನಮಗೇನು ಅಂದರೆ ಅಭಿವೃದ್ಧಿ ಎಲ್ಲ ಹಾಳಾಗೋಗ್ಬಿಟ್ಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ. ನಮಗೆ ಡಿ ಕೆ ಆದ್ರೂ ಒಂದೇ, ಸಿದ್ದರಾಮಯ್ಯ ಆದರೂ ಒಂದೇ, ಪರಮೇಶ್ವರ್ ಆದರೂ ಒಂದೇ. ನಮ್ಮದೇನು ಸಮಸ್ಯೆಗಳು ಇಲ್ಲ.